ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ವಯಾಲಿಕಾವಲ್ ಶ್ರೀನಿವಾಸ ದೇವಾಲಯದಲ್ಲಿ ಇದೇ ತಿಂಗಳ 30ರಿಂದ ವಸಂತೋತ್ಸವ. ಸಕಲ ಸಿದ್ಧತೆಗಳನ್ನು ಕೈಗೊಂಡ ದೇವಾಲಯ ಅಧಿಕಾರಿಗಳು. ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮೋತ್ಸವದ ಧ್ವಜಾವರೋಹಣ. ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ರಾಮರ ಕೃಪೆಗೆ ಪಾತ್ರರಾದರು. ಉಡುಪಿಯ ವಾದಿರಾಜ ಮಠದಲ್ಲಿ ಭಾವಿ ಸಮೀರ ಶ್ರೀ ವಾದಿರಾಜ ವೈಭವೋತ್ಸವ. ಉಡುಪಿಯ ಶ್ರೀಪಾದಂಗಳವರ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮ. ತಿರುಮಲ ತಿರುಪತಿ ದೇವಸ್ಥಾನಗಳ ಆಶ್ರಯದಲ್ಲಿ ತಿರುಪತಿಯ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಮಾರ್ಚ್ 17ರಿಂದ 26ರವರೆಗೆ ವಾರ್ಷಿಕ ಬ್ರಹ್ಮೋತ್ಸವಗಳು ಅದ್ಧೂರಿಯಾಗಿ ನಡೆದವು. ಇದರ ಭಾಗವಾಗಿ ಬುಧವಾರ ರಾತ್ರಿ ದೇವಾಲಯದ ಆವರಣದಲ್ಲಿ ಧ್ವಜ ಅವರೋಹಣ ಕಾರ್ಯಕ್ರಮ ಅರ್ಚಕರಾದ ನಂದಕುಮಾರ್ ಅವರ ಸಮ್ಮುಖದಲ್ಲಿ ನಡೆಸಲಾಯಿತು. ನಂತರ ಯಾಗಶಾಲೆಯಲ್ಲಿ ಶಾಸ್ತ್ರಗಳ ಪ್ರಕಾರ ಮಹಾಪೂರ್ಣಾಹುತಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಬಳಿಕ ಸೀತಾರಾಮ ಮತ್ತು ಲಕ್ಷ್ಮಣರಿಗೆ ಆಸ್ಥಾನವನ್ನು ಅರ್ಪಿಸಲಾಯಿತು. ಅರ್ಚಕ ಬಹುಮಾನ ಕಾರ್ಯಕ್ರಮದೊಂದಿಗೆ ಉತ್ಸವವು ಶುಭವಾಗಿ ಮುಕ್ತಾಯಗೊಂಡಿತು. ದೇವಾಲಯದ ಉಪ ಇಒ ನಾಗರತ್ನ ಮತ್ತು ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ತೆಲಂಗಾಣ ರಾಜ್ಯದ ಪವಿತ್ರ ನಗರವಾದ ಭದ್ರಾಚಲಂನಲ್ಲಿರುವ ಗೋದಾವರಿ ನದಿಯ ದಡದಲ್ಲಿರುವ ಶ್ರೀ ಸೀತಾರಾಮಚಂದ್ರ ಸ್ವಾಮಿ ದೇವಾಲಯದ ಭದ್ರಾದ್ರಿ ರಾಮಯ್ಯನವರ ಸನ್ನಿಧಿಯಲ್ಲಿ ಕಲ್ಯಾಣ ಬ್ರಹ್ಮೋತ್ಸವಗಳು ಧ್ವಜಾರೋಹಣದೊಂದಿಗೆ ವೈಭವ ಮನೋಹರವಾಗಿ ಪ್ರಾರಂಭಗೊಂಡಿವೆ. ಈ ತಿಂಗಳ 27ರಂದು ತೆಲಂಗಾಣ ರಾಜ್ಯ ಸರ್ಕಾರದ ಆಶ್ರಯದಲ್ಲಿ ಮಿಥಿಲಾ ಆವರಣದಲ್ಲಿ ಭವ್ಯವಾಗಿ ಭದ್ರಾದ್ರಿ ರಾಮಯ್ಯ ಅವರ ಕಲ್ಯಾಣೋತ್ಸವವನ್ನು ಅದ್ಧೂರಿಯಾಗಿ ನಡೆಸಲಿದ್ದಾರೆ. ಇದರ ಅಂಗವಾಗಿ ಆಲಯ ಪ್ರಾಂಗಣದಲ್ಲಿ ಧ್ವಜಾರೋಹಣ ಕೈಂಕರ್ಯಗಳು ಮಂಗಳಕರವಾಗಿ ನೆರವೇರಿದವು. ಮೊದಲು ಸೀತಾರಾಮ ಮತ್ತು ಲಕ್ಷ್ಮಣರನ್ನು ಪ್ರತ್ಯೇಕವಾಗಿ ಆಸೀನಗೊಳಿಸಿ ಅಗ್ನಿ ಪ್ರತಿಷ್ಠೆ ನೆರವೇರಿಸಿದರು. ನಂತರ ದೇವಾಲಯದ ಆವರಣದಲ್ಲಿ ಉತ್ಸವ ಮೂರ್ತಿಗಳು ಮತ್ತು ಗರುಡ ಧ್ವಜವನ್ನು ಮೆರವಣಿಗೆಯಲ್ಲಿ ಹೊರತರಲಾಯಿತು.
ಅದರ ನಂತರ ಅರ್ಚಕರು ವೇದ ಮಂತ್ರಗಳು ಮತ್ತು ಮಂಗಳ ವಾದ್ಯಗಳೊಂದಿಗೆ ಧ್ವಜಾರೋಹಣ ಸಮಾರಂಭವನ್ನು ಆಗುಮುಕ್ತವಾಗಿ ನೆರವೇರಿಸಿದರು. ಬಳಿಕ ಭಕ್ತರಿಗೆ ಮಹಾಪ್ರಸಾದವನ್ನು ವಿತರಿಸಿದರು. ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನಗಳ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀವಾರಿ ವಾರ್ಷಿಕ ವಸಂತೋತ್ಸವ ಅದ್ಧೂರಿಯಾಗಿ ಜರುಗಲಿದೆ. ಮಾರ್ಚ್ 30ರಿಂದ ಏಪ್ರಿಲ್ 1ರವರೆಗೆ ನಡೆಯಲಿರುವ ವಸಂತೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸ್ನಪನ ತಿರುಮಂಜನ, ಆಸ್ಥಾನಂ, ಊಂಜಲ್ ಸೇವಾ ಕೈಂಕರ್ಯಗಳು ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಇಚ್ಛೆ ಹೊಂದಿದ ಭಕ್ತಾದಿಗಳು 1,000 ರೂಪಾಯಿಯ ಟಿಕೆಟ್ ಪಡೆದು 1 ದಿನದ ಪೂಜೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಪೂಜೆಯಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳು ಶ್ರೀವಾರಿ ದೊಡ್ಡಲಾಡು ಹಾಗೂ ವಡೆಯನ್ನು ಮಹಾಪ್ರಸಾದವಾಗಿ ಪಡೆಯಬಹುದು. ಆಸಕ್ತರು ಬೆಂಗಳೂರಿನ ಟಿಟಿಡಿ ದೇವಾಲಯದ ಕಚೇರಿಗೆ ಸಂಪರ್ಕಿಸಬಹುದಾಗಿದೆ. ಓಂ ನಮೋ ವೆಂಕಟೇಶಾಯ. ವೈಕುಂಠೇತು ಪರಲೋಕೆ ಶ್ರೇಯಾಸಾರ್ಥಂ ಜಗತ್ಪತಿ ಆಸ್ತೆ ವಿಷ್ಣುರಚಿಂತ್ಯಾತ್ಮ ಭಕ್ತೈರ್ಭಾಗವತೈರ್ಸಹ ಶ್ರೀ ಭುವನೀಳಾ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದೇವಾಲಯ, ತಿರುಮಲ ತಿರುಪತಿ ದೇವಸ್ಥಾನಗಳು, ಮಲ್ಲೇಶ್ವರಂ, ಬೆಂಗಳೂರು ರಲ್ಲಿ ಚೈತ್ರ ಮಾಸದ ವಿಶೇಷ ಉತ್ಸವದ ಅಂಗವಾಗಿ ದಿನಾಂಕ 31/3/2026 ಲಾಗಾಯಿತು. 1/4/2026 ಸೋಮವಾರ, ಮಂಗಳವಾರ, ಬುಧವಾರ ತ್ರಯಾನಿಕ ದೀಕ್ಷಾ ಪುರಸ್ಸರವಾಗಿ ವಾರ್ಷಿಕ ವಸಂತೋತ್ಸವಗಳು ನಡೆಯಲಿದ್ದು, ಮಧ್ಯಾಹ್ನ 3 ಗಂಟೆಗೆ ಸ್ವಾಮಿಯರ ವಿಷಯವಾದಂತಹ ಸ್ನಪನ ತಿರುಮಂಜನ, ಆಸ್ಥಾನ ಸೇವೆ, ಊಂಜಲ್ ಸೇವೆ ನಡೆಯಲಿದ್ದು, ಎಲ್ಲ ಭಕ್ತ ಮಹಾಶಯರು ಕೂಡ ಈ ಸೇವೆಯಲ್ಲಿ ಪಾಲ್ಗೊಂಡು ಸ್ವಾಮಿಯವರ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ದೇವಸ್ಥಾನದ ವತಿಯಿಂದ ಆರ್ಜಿತ ಸೇವೆಗಾಗಿ 1,000 ರೂಪಾಯಿ ಕಟ್ಟಿದ ಭಕ್ತ ಮಹಾಶಯರಿಗೆ ಸ್ವಾಮಿಯವರ ಪ್ರಸಾದವಾದಂತಹ ಲಡ್ಡು, ವಡೆಯನ್ನು ನೀಡಲಾಗುತ್ತೆ. ಎಲ್ಲ ಭಕ್ತ ಮಹಾಶಯರು ಕೂಡ ಈ ಒಂದು ಅವಕಾಶವನ್ನು ಬಳಸಿಕೊಂಡು ವಸಂತೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಸ್ವಾಮಿಯವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ಓಂ ನಮೋ ವೆಂಕಟೇಶಾಯ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಹೂವಿನಕೆರೆ ಶ್ರೀ ಸೋದೆ ವಾದಿರಾಜ ಮಠದಲ್ಲಿ ಭಾವಿ ಸಮೀರ ಶ್ರೀ ವಾದಿರಾಜ ವೈಭವೋತ್ಸವವನ್ನು ಆಚರಿಸಲಾಗುತ್ತಿದೆ. ಇದರ ಅಂಗವಾಗಿ ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಹಾಗೂ ಶ್ರೀಪಾದರಾಜ ಮಠದ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದರು ಮತ್ತು ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದರಿಗೆ ಸಂಸ್ಥಾನ ಗೌರವವನ್ನು ಸಲ್ಲಿಸಲಾಯಿತು. ನಂತರ ಶ್ರೀಪಾದರು ಅನುಗ್ರಹ ಸಂದೇಶ ನೀಡಿದರು. ಹೂವು ಯಾವುದು ಅಂತ ನಮಗೆ ಯಾವುದು ಬೇಕೋ ತಗೊಳ್ಳುವ. ಮೊದಲಿಗೆ ನಾವು ಕಮಲವನ್ನು ತಗೊಳ್ಳುವ. ನಮಗೆ ಯಾಕಂತ ಹೇಳಿದ್ರೆ ಶಾಸ್ತ್ರದಲ್ಲಿ ನಮ್ಮ ಹೃದಯವನ್ನು ಕಮಲಕ್ಕೆ ಹೋಲಿಸುವಂಥದ್ದು. ಹೃದಯ ಕಮಲದಲ್ಲಿ ಭಗವಂತ ಅಂಗುಷ್ಟ, ಜೀವನ ಅಂಗುಷ್ಟ ರೂಪದಲ್ಲಿ ತಾನಿದ್ದಾನೆ ಅಂತ ತಿಳಿಸ್ತಾರೆ. ಹೇಗಿದ್ದಾನೆ ಹೇಳಿದ್ರೆ, ಆ ಕಮಲ ಮುಚ್ಚಿದೆ, ತೆರೆದುಕೊಳ್ಳಲಿಲ್ಲ ತನ್ನನ್ನು ತಾನು. ಅಂತಹ ಭಗವಂತನ ಸ್ವರೂಪ ನಮಗೆ ತಿಳಿಬೇಕು ಅಂತ ಹೇಳಿದರೆ ಆ ಕಮಲ ಅರಳಬೇಕು, ಭಗವಂತ ತನ್ನನ್ನು ತೋರಿಕೊಳ್ಬೇಕು ಅಂತ ಇಚ್ಛೆ ಪಡಬೇಕು. ಜ್ಞಾನ ಪ್ರಚಾರ ಮತ್ತು ಗ್ರಂಥಗಳ ಮುಖಾಂತರ ದೇವರ ನಾಮಗಳು ಮತ್ತು ತಾವು ಮಾಡಿದಂತಹ ಸಾಮಾಜಿಕ ಸೇವೆಗಳ ಮುಖಾಂತರ ಎಲ್ಲವರಿಗೂ ಅದು ತಲುಪುವಂತೆ ಮಾಡಿದಂತಹ ಕ್ಷೇತ್ರ. ಇಂತಹ ಹೂವಿನಕೆರೆಯಲ್ಲಿ ನಮ್ಮ ಸೋದಾಮಠಾಧೀಶರಾದಂತಹ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದಂಗಳವರು ಅವರ ವೈಭವೋತ್ಸವವನ್ನು ಇಲ್ಲಿ ನಾಂದಿ ಮುಖಾಂತರ ಪ್ರಾರಂಭಿಸಿದ್ದಾರೆ. ಇದು ದೇಶದ ಉದ್ದಗಲದಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ರಾಜರ ವೈಭವವನ್ನು ತಿಳಿಸುವಂತಹ ಆಗಬೇಕು. ಇದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಹಿಂದಿನ ಇವರೆಲ್ಲ ತಿಳಿಸಿದ್ದಾರೆ. ಹಾಗೆ ಮುಂದಿನ ವೈಭವೋತ್ಸವವನ್ನು ಮುಳಬಾಗಿಲಿನಲ್ಲಿ ಆಚರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಹೂವಿನ ಕೆರೆಯಲ್ಲಿ ಅರಳಿದ ಕಮಲದ ಹೂವಿನ ಪರಿಮಳ, ಸುಗಂಧ ಅದು ಇವತ್ತು ಜಗದುದ್ದಕ್ಕೂ ಕೂಡ ಮತ್ತೆ ಪುನಃ ನಮ್ಮ ಶ್ರೀಗಳವರ ಸಾರಥ್ಯದಲ್ಲಿ ಮತ್ತೆ ಪುನಃ ಊರೆಲ್ಲ ತುಂಬುತ್ತಾ ಇದೆ. ಪರಿಮಳವನ್ನು ಹಾಗೆ ಹೊತ್ತು ಸಾಗುವ ಕಾರ್ಯ ಅದು ವಾಯುವಿನದ್ದು. ವಾಯುದೇವರು ಅವರೊಳಗೆ ವಿಶೇಷವಾಗಿ ಸನ್ನಿಹಿತರಾಗಿದ್ದು ಆ ಶ್ರೀಮದ್ ವಾದಿರಾಜ ಗುರು ಸಾರ್ವಭೌಮರ ಮಹತ್ವ ಏನಿದೆ ಅದು ಮತ್ತೊಮ್ಮೆ ಜಗದುದ್ದಗಲಕ್ಕೂ ಹರಡುವಂತಹ
ದೊಡ್ಡ ಕೆಲಸ ಅದು ವಾಯುದೇವರ ಅನುಗ್ರಹದಿಂದ ಬರಲಿ ಆಗ್ತಾ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಗುರುಗಳು ನಮಗೆ ಕೊಡುವಂತಹ ಸಂದೇಶ, ಗುರುಗಳು ಮಾಡುವ ಅನುಗ್ರಹ ಏನು, ಯಾಕೆ ಗುರುಗಳ ಅನುಗ್ರಹ ನಮಗೆ ಬೇಕು? ಮುಕುಂದ ಭಕ್ತಿಗೋಸ್ಕರ. ಗುರುಗಳು ಕೊಡುವಂತಹ ಮಾರ್ಗದರ್ಶನ ಅಂತಹದ್ದು. ತಸ್ಮಾತ್ ಸರ್ವೇಶ್ವರೋ ವಿಷ್ಣು ಸರ್ವಂ ಸರ್ವತ್ರ ಸರ್ವದಾ ಪ್ರವರ್ತಯತಿ ಸರ್ವತ್ರ ಸರ್ವಶಕ್ತಿ ಸನಾತನಃ. ಎಲ್ಲರ ಒಳಗೆ ನಿಂತುಕೊಂಡು ಎಲ್ಲರಿಂದ ಎಲ್ಲ ಬಗೆಯ ಕಾರ್ಯಗಳನ್ನು ಮಾಡಿಸುವವನು ಅವನು ಶ್ರೀಹರಿ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕಪ್ಪಲಮಡುಗು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿವೆ. ಇದರ ಅಂಗವಾಗಿ ಆಲಯದಲ್ಲಿರುವ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ವಿವಿಧ ಪೂಜೆಗಳನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ತರುವಾಯ ವಿವಿಧ ಪುಷ್ಪಗಳಿಂದ, ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ ಪುಷ್ಪ ಪಲ್ಲಕ್ಕಿಯಲ್ಲಿ ಸರ್ವಾಲಂಕೃತ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿ ಪೂಜೆ ಸಲ್ಲಿಸಲಾಯಿತು. ನಂತರ ಅನೇಕ ಮಂದಿ ಭಕ್ತರ ನಡುವೆ ಮಂಗಳವಾದ್ಯಗಳೊಂದಿಗೆ ವೈಭವದಿಂದ ಗ್ರಾಮದ ಪ್ರಮುಖ ಬೀದಿಗಳನ್ನು ಚಿತ್ರ ಗೋಪುರೋತ್ಸವವನ್ನು ಮಾಡಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಅವರು ನಿರ್ಧರಿಸಿದ್ದಾರೆ. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಉಡುಪಿ ಕೊಡವೂರು ಕಂಬಳಕಟ್ಟ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ರಾಮೋತ್ಸವದ ಪ್ರಯುಕ್ತ ಶ್ರೀರಾಮದೇವರಿಗೆ ಪಂಚಾಮೃತಾಭಿಷೇಕ, ಸಿಯಾಳಾಭಿಷೇಕ ಸಹಿತ ಮಹಾಭಿಷೇಕವನ್ನು ನೆರವೇರಿಸಲಾಯಿತು.
ಈ ನಿಮಿತ್ತ ಪಲಿಮಾರು ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದರು ನೆರವೇರಿಸಿದರು. ನಂತರ ಉದ್ವಾರ್ಚನೆ ನಡೆಯಿತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿರುವ ಪ್ರಸಿದ್ಧ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವದ ಅಂಗವಾಗಿ ಮಹಾರಥೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ರಥೋತ್ಸವದ ನಿಮಿತ್ತವಾಗಿ ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಸ್ವಾಮಿಯ ಸರ್ವಾಲಂಕೃತ ಉತ್ಸವ ಮೂರ್ತಿಗಳನ್ನು ತಿರುಚಿ ಮೇಲೆ ಆಸೀನಗೊಳಿಸಿ ಸಕಲ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆಯ ಮೂಲಕ ತರಲಾಯಿತು. ತದನಂತರ ಅತ್ಯಂತ ಆಕರ್ಷಕವಾಗಿ ಹೂಗಳಿಂದ ಕಂಗೊಳಿಸುತ್ತಿದ್ದ ಭವ್ಯ ರಥದಲ್ಲಿ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಿ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿ ಸಲ್ಲಿಸಲಾಯಿತು. ನೆರೆದಿದ್ದ ಸಹಸ್ರಾರು ಭಕ್ತರ ಜೈ ಶ್ರೀರಾಮ್ ಜಯ ಘೋಷಗಳ ನಡುವೆ ರಥೋತ್ಸವವು ಅತ್ಯಂತ ವೈಭವದಿಂದ ಜರುಗಿತು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತ ಸಾಗರ ಸ್ವಾಮಿಯ ರಥವೆಳೆದು ಪುನೀತರಾದರು. ಹುಬ್ಬಳ್ಳಿಯ ಸಿಬಿಟಿ ಕಿಲ್ಲಾದಲ್ಲಿರುವ ಶ್ರೀ ಉಮಾಮಹೇಶ್ವರ ದೇವಾಲಯದಲ್ಲಿ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವು ವೈಭವದಿಂದ ಜರುಗಿತು. ಈ ನಿಮಿತ್ತ ದೇವಾಲಯದಲ್ಲಿನ ಪ್ರತಿಮೆಗಳಿಗೆ ವಜ್ರಲೇಪನ, ಕಲಾಕರ್ಷಣೆ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು. ಶ್ರೀ ಪಾಠಕ ಮನೆತನದವರ ನೇತೃತ್ವದಲ್ಲಿ ಪ್ರಖ್ಯಾತ ಯಾಜ್ಞಿಕರಾದ ಶ್ರೀ ಪ್ರದೀಪ್ ರಾಜಪುರೋಹಿತ್ ಇವರ ಅಧ್ಯಕ್ಷತೆಯಲ್ಲಿ ಧಾನ್ಯಾದಿವಾಸ, ಜಲಾಧಿವಾಸ, ಕ್ಷೀರಾಭಿಷೇಕ, ಬಿಲ್ವಾರ್ಚನೆ ಮುಂತಾದ ಶಾಸ್ತ್ರೋಕ್ತ ವಿಧಿವಿಧಾನಗಳೊಂದಿಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಮುರುಗೋಡು ಚಿದಂಬರೇಶ್ವರ ದೇವಸ್ಥಾನದ ವೇದಶಾಸ್ತ್ರಜ್ಞರಾದ ಶ್ರೀ ದಿವಾಕರ ದೀಕ್ಷಿತ್ ಇವರ ಅಮೃತ ಹಸ್ತದಿಂದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಜರುಗಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಉಮಾಮಹೇಶ್ವರನ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಬೆಂಗಳೂರಿನ ನಾಗರಬಾವಿಯ ಸರಸ್ವತಿ ನಗರದಲ್ಲಿರುವ ಶ್ರೀ ವೀರಾಂಜನೇಯ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಭವ್ಯ ರಾಜಗೋಪುರದ ಕುಂಭಾಭಿಷೇಕ ಕಾರ್ಯಕ್ರಮವು ಭಕ್ತಿ ಭಾವದಿಂದ ನೆರವೇರಿತು. ಈ ಪವಿತ್ರ ಸಂದರ್ಭದಲ್ಲಿ ದೇವಾಲಯವನ್ನು ವೈವಿಧ್ಯಮಯ ಪುಷ್ಪಗಳಿಂದ ಅಲಂಕರಿಸಿ ಶ್ರೀ ಈಶ್ವರ ಸ್ವಾಮಿಯ ಉತ್ಸವ ಮೂರ್ತಿ ಹಾಗೂ ಶಿವಲಿಂಗಕ್ಕೆ ವಿವಿಧ ಬಗೆಯ ಪುಷ್ಪಗಳಿಂದ ಸುಂದರವಾಗಿ ಅಲಂಕರಿಸಿ ಶ್ರೀ ಸೀತಾರಾಮಸ್ವಾಮಿ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರಗಳನ್ನು ಅರ್ಪಿಸಿ ಸುಗಂಧಭರಿತ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಅಷ್ಟೋತ್ತರ ಶತನಾಮಾವಳಿಯೊಂದಿಗೆ ತುಳಸಿ ಅರ್ಚನೆ ಸಲ್ಲಿಸಿ ಮಂಗಳಾರತಿ ಬೆಳಗಲಾಯಿತು. ನೆರೆದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾದರು.
ಹೊಸೂರು ಬಳಿಯ ದಕ್ಷಿಣ ತಿರುಪತಿ ಗೋಪಚಂದ್ರಂ ದೇವಸ್ಥಾನದಲ್ಲಿ 60 ಅಡಿ ಎತ್ತರದ ಭವ್ಯವಾದ ನೂತನ ರಥದ ಅನಾವರಣ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ಸುಮಾರು 13 ವರ್ಷಗಳ ನಂತರ ಪೂರ್ಣಗೊಂಡ ಭವ್ಯವಾದ ಹೊಸ ರಥವನ್ನು ಹೊಸೂರು ಬಳಿಯ ಐತಿಹಾಸಿಕ ದಕ್ಷಿಣ ತಿರುಪತಿ ಗೋಪಚಂದ್ರಂ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಲೋಕಾರ್ಪಣೆಗೊಳಿಸಲಾಯಿತು. ಕಳೆದ 13 ವರ್ಷಗಳಿಂದ ನಡೆದ ಈ ರಥದ ನಿರ್ಮಾಣ ಕಾರ್ಯದಲ್ಲಿ ಸುಮಾರು 9,265 ಕುಶಲಕರ್ಮಿಗಳು ಮತ್ತು ಕಾರ್ಮಿಕರು ಭಾಗಿಯಾಗಿದ್ದು, ಅವರು ಸಂಕೀರ್ಣವಾದ ಕೆತ್ತನೆಗಳನ್ನು ಮಾಡಿದ್ದಾರೆ. ಈ ಹೊಸ ಮಹಾರಥವನ್ನು ಆಧುನಿಕ ತಂತ್ರಜ್ಞಾನ ಮತ್ತು ಪ್ರಾಚೀನ ಶಿಲ್ಪಕಲೆ ತಂತ್ರಗಳೊಂದಿಗೆ ರಚಿಸಲಾಗಿದೆ. ಹಲವಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸುಮಾರು 60 ಅಡಿ ಎತ್ತರ ಮತ್ತು 100 ಟನ್ ತೂಕವಿರುವ ಈ ಮಹಾರಥವು ಸಂಕೀರ್ಣವಾದ ಮರದ ಶಿಲ್ಪಗಳನ್ನು ಹೊಂದಿದ್ದು ಅತ್ಯಾಕರ್ಷಕವಾಗಿದೆ. ಈ ನಿಮಿತ್ತ ದೇವಾಲಯದಲ್ಲಿ ಭಗವಂತನಿಗೆ ವಿಶೇಷ ಅಭಿಷೇಕ ಮತ್ತು ಪೂಜೆಗಳನ್ನು ನಡೆಸಲಾಯಿತು. ಇದರ ನಂತರ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಜಂಟಿ ಆಯುಕ್ತ ಕೃಷ್ಣನ್ ಮತ್ತು ಉಪ ಆಯುಕ್ತರಾದಂಥ ರಾಮು ಅವರ ಸಮ್ಮುಖದಲ್ಲಿ ರಥ ಮೆರವಣಿಗೆಯನ್ನು ಔಪಚಾರಿಕವಾಗಿ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಂಡಳಿಯ ಅಧ್ಯಕ್ಷರು, ಪ್ರಮುಖರು ಹಾಗೂ ಅಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ನೂತನ ರಥವನ್ನು ಕಣ್ತುಂಬಿಕೊಂಡರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಹೊಸಪಾಳ್ಯ ಮತ್ತು ಸೋಮೇಶ್ವರ ಪಾಳ್ಯಗಳಲ್ಲಿ ನೆಲೆಸಿರುವ ಶ್ರೀ ಗಂಗಮ್ಮ ದೇವಿಯ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಲಯದಲ್ಲಿರುವ ಅಮ್ಮನವರಿಗೆ ವಿಶೇಷವಾಗಿ ಅಲಂಕರಿಸಿ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ನಂತರ ಭಕ್ತರು ದೀಪಗಳನ್ನು ಬೆಳಗಿಸಿ ಅಮ್ಮನವರಿಗೆ ಪೂಜೆ ಸಲ್ಲಿಸಿದರು. ತರುವಾಯ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಅನೇಕ ಮಂದಿ ಭಕ್ತರು ಅಮ್ಮನವರ ದರ್ಶನ ಪಡೆದು ಪಾವನರಾದರು. ಬೆಂಗಳೂರಿನ ಶಿವಾಜಿನಗರದಲ್ಲಿರುವ ಶ್ರೀರಾಮ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ದೇವಸ್ಥಾನದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ವೈಭವದಿಂದ ಆಚರಿಸಲಾಯಿತು. ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವ ಶ್ರೀ ಸೀತಾರಾಮ ಆಂಜನೇಯ ಸಮೇತ ಲಕ್ಷ್ಮಣಸ್ವಾಮಿ ಹಾಗೂ ಉಪಾಲಯದಲ್ಲಿರುವ ಶ್ರೀಕೃಷ್ಣ ದೇವರು ಹಾಗೂ ಅಮ್ಮನವರಿಗೆ ವೈವಿಧ್ಯಮಯ ಪುಷ್ಪಾಲಂಕಾರವನ್ನು ಮಾಡಿ ಮಂಗಳ ನೀರಾಜನವನ್ನು ಬೆಳಗಲಾಯಿತು. ಈ ಸಂದರ್ಭದಲ್ಲಿ ನೆರೆದಿದ್ದ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ವಿಲ್ಲುಪುರಂ ಸಮೀಪದ ಕಲ್ಪಟ್ಟು ಗ್ರಾಮದಲ್ಲಿ ಪರಿವಾರ ದೇವತೆಗಳಿಗೆ ಮಹಾಕುಂಭಾಭಿಷೇಕ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು. ವಿಲ್ಲುಪುರಂ ಕಲ್ಪಟ್ಟು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸೆಲ್ವ ವಿನಾಯಕ, ಶ್ರೀ ದಂಡಪಾಣಿ, ಶ್ರೀ ವಿಶಾಲಾಕ್ಷಿ ಸಮೇತ ಕಾಶಿ ವಿಶ್ವನಾಥ ಸ್ವಾಮಿ, ಶ್ರೀ ಪದ್ಮಾವತಿ ಸಮೇತ ವೆಂಕಟಾಚಲಪತಿ, ಶ್ರೀ ಭಕ್ತ ಹನುಮಾನ್ ಮತ್ತು 27 ಅಡಿ ಎತ್ತರದ ಶ್ರೀ ವಾರಾಹಿ ಅಮ್ಮ ಸೇರಿದಂತೆ ಪರಿವಾರ ದೇವತೆಗಳಿಗೆ ಮಹಾಕುಂಭಾಭಿಷೇಕ ನಡೆಯಿತು. ವಿಘ್ನೇಶ್ವರ ಪೂಜೆಯೊಂದಿಗೆ ಪ್ರಾರಂಭವಾದ ಉತ್ಸವವು ವಿವಿಧ ಯಾಗಶಾಲೆಯ ಪೂಜೆಗಳೊಂದಿಗೆ ನೆರವೇರಿತು. ಮಿಥುನ ಲಗ್ನದಲ್ಲಿ ಗೋಪುರ ಕಲಶಗಳಿಗೆ ಪವಿತ್ರ ಜಲವನ್ನು ಸಮರ್ಪಿಸುವ ಮೂಲಕ ಅಷ್ಟಬಂಧನ ಮಹಾಕುಂಭಾಭಿಷೇಕ ನಡೆಯಿತು. ಸ್ಥಳೀಯ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀ ಅನಂತೇಶ್ವರ ದೇವಸ್ಥಾನದಲ್ಲಿ ರಾಮೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಗ್ರಿ ವೇದವ್ಯಾಸ ಐತಾಳ್ ಇವರಿಂದ ಹರಿಕಥಾಮೃತ ಸಾರ ಎಂಬ ಹರಿಕಥಾ ಕಾರ್ಯಕ್ರಮ ನಡೆಯಿತು. ಗೋವಿಂದ ಗೋವಿಂದ ಗೋವಿಂದ. ಪ್ರಸಕ್ತ ರಾಮನವಮಿಯ ಸಂದರ್ಭದಲ್ಲಿ ನಾವು ರಾಮದೇವರ ಕಥೆಯನ್ನು ಕೇಳಬೇಕು. ರಾಮ ಹೇಳುವಾಗಲೇ ರಾ ಅಂತ ಹೇಳಿದ ಕೂಡಲೇ ಸಕಲ ಪಾಪಗಳು ಕೂಡ ನಮ್ಮ ಬಾಯಿಂದ ಹೊರಗೆ ಹೋಗುತ್ತೆ. ಮಾ ಅಂತ ಬಾಯಿ ಮುಚ್ಚಿಬಿಟ್ರೆ ಮತ್ತೆ ಪಾಪ ಪ್ರವೇಶ ಮಾಡುವುದಿಲ್ಲಂತೆ. ಆದ್ದರಿಂದ ಎಷ್ಟು ಸುಲಭ. ನಾನಾಗ ಹೇಳಿದ ಹಾಗೆ ಯಮನದೂತರು ಬಂದು ನಮ್ಮನ್ನು ಹಿಡ್ಕೊಂಡು ಹೋಗುವಾಗ ಭರದಿ ಯಮನ ಭಟರು ಬಂದು ಹೊರಡಿರೆಂದು ಹೇಳಿದಾಗ ಕೊರಳಿಗಾತ್ಮ ಸೇರಿದಾಗ ಹರಿಯ ಸ್ಮರಣೆವಾಗೋ ಕೊರಳಿಗಾತ್ಮ ಸೇರಿದಾಗ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.